ಸರಸ್ವತಿ ಮೂಗಿಯಲ್ಲಿ ಹೋಗೈತತ್ರಿ. ಸರಸ್ವತಿ ಮೂಗು ಹೆಂಗಾಗ್ಯದಪ್ಪ ಅಂದ್ರೆ ಲಕ್ಷ್ಮಿ ತುರ್ಬ ಹೊಡೆದ ತಂಗಿ ತಕ್ಷಣ ಸರಸ್ವತಿ ಅಡ್ಡ ಹೋದಳು. ಸರಸ್ವತಿ ಹೋಗಿ ಬಿಡಿಸಲಾಕ ಹೋದಳ. ಹೋಗೋ ಟೈಮ್ ಅದೊಳಗ ಸರಸ್ವತಿ ಮೂಗ್ ಹೋಯ್ತು. ಯಾವ್ದ್ರಿ? ಯಾವ್ದು? ಮೋತಿ ಮೇಗಿನ ಮೂಗ್ ಹೋಗಿಲ್ಲ. ಮೋತಿ ಮೇಗಿನ ಮೂಗ್ ಹೋಗಿಲ್ಲ, ಎದಿ ಮೂಗ್ ಹೋಗ್ಯಾವಕಿವು. ಎದಿ ಮೂಗ್ ಹೋಗೈತಿ. ಅದರ ಸಂಬಂಧ ಅಡ್ಡ ವೀಣ ಹಿಡ್ಕೊಂಡಾಳಕಿ. ಅಡ್ಡ ವೀಣ ಐತಿ. ವೀಣ ಎದಕ್ಕೆ ಹಿಡ್ದಾಳು? ಎದಿ ಮೂಗಿಗೆ ಮರಿ ಇಟ್ಟಾಳತ್ತನ. ಖರೆ ಐತಿ. ಅವಾಗ ಹೇಳ್ತಾಳೆ ಏನತ್ತ? ಲಕ್ಷ್ಮಿ ತುರ್ಬ ಹೋಗಿತ್ತು, ಚಾಜ್ ಕೊಟ್ರಿ. ನಾನು ಎದಿ ಮೂಗ್ ಹೋಗ್ಯಾವ, ಈ ಜಗದಾಗ ಏನ್ರ ಚಾಜಕ್ ಬರ್ಬೇಕದಂದಳಕಿ. ನಮಗೂ ಬರ್ಬೇಕ, ನನಗೂ ಚಾಜಕ್ ಬರ್ಬೇಕಂದಾಗ ಅಲ್ಲಿ ಹೋಗ ಏ ಹರದಿ ಹೃದಯದಿ ಹರ ಜನಸಿದ್ದ ಏ ನಿನಗೇನ ಗೊತ್ತಾದು ಗರ್ವಿಷ್ಟ ಕೇಳ ಕಿವಿ ಕ್ವಾಟ ಏ ನಿನಗೇನ ಗೊತ್ತಾದು ಗರ್ವಿಷ್ಟ ಕೇಳ ಕಿವಿ ಕ್ವಾಟ ಲಕ್ಷ್ಮಿ ಜಡಿಯಿಂದ ನಾರಾಯಣ ಹುಟ್ಟಿ ಏ ಶಕ್ತಿ ಪುರಾಣ ಹಿಂಗ ಬರದಿಟ್ಟ ಆಕೆದಿಂದ ಬ್ರಹ್ಮ ಅದು ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಟ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಏ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ಕೇಳು ನೀವು ಸ್ಪಷ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ 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 ಕೂಡಿ ಉಂಡಾರ್ ಒಂದೇ ಆಗಲಾಗ ಕೋಟಿ ದೇವತೆಯರೆಲ್ಲ ತೊಗಲ್ಯಾರ ತಾಯಿ ತಗಲಾಗ 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 ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟಾರ ಮುಗಲಾಗ 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 ಆಗಮ ನಿಗಮ ಭೂಗೋಲ ತೊಗಲಾಗ ಏ ಪ್ರಿಯ ವಿಚ್ಚ ಜ್ಞಾನ ಮೂರವ ಮೇಲೆ ಅರಿಮುಟ್ಟ ಜ್ಞಾನ ಮೂರುವ ಮೇಲೆ ಅರಿಮುಟ್ಟ ಕ್ರಿಯಾ ವಿಚ್ಚ ಜ್ಞಾನ ಮೂರವ ಮೇಲೆ ಅರಿ ಏ ಅಂಧಕಾರ ಅದರ ದ್ವಂದ ತಿಳಿಗೋಟ ನಿನಗ ಮಂದಮತಿ ಅಂತಾರ ಚರಕಟ ಆದಿಕ್ಕಿನ್ನ ಆದಿಶಕ್ತಿ ಅಂದ್ರ ಕೊಳ್ಳಾಗ ಕಟ್ಯಾರ 7 ತಿಂದಿಯೋ ಮತ್ತೇನು ಹೇಳೇನಿಪ್ಪ? ಏನ್ ಹೇಳ್ತಾರು? ಹೇಳತ್ತೇನ್ರಿ ಎಲ್ಲಿ ತಂದಿಟ್ಟಾನ ಸುದ್ದಿ ಅಂದ್ರೆ ಸೂರ್ಯದೇವನ ಕಡೆ ಹೋಗ್ಯಾನ್ರಿ. ಈಗ ಹೋಗ್ಯಾನ. ಯಾವ ಶಾಣ್ಲೇದೇವಿ ಇದ್ದಳತ್ತ ಸೂರ್ಯದೇವಾಗ ಆನಿ ಇಟ್ಟಾಳತ್ತಲಿಕ್ಕೆ. ಆನಿ ಇಟ್ಟಾಳತ್ತ ಏನಂತ ಹೇಳಿ ಸೂರ್ಯದೇವಾಗ ನನ್ನ ಗಂಡನ ಮರಣ ಆಗೋದೈತಿ, ನೀ ಒಟ್ಟ ಹೊತ್ತ ಏನ ಹೊರಗೆ ಬರ್ಲಾಕ್ ಹೋಗಬೇಡ, ನೀ ಉದಿ ಆಗಬೇಡ, ನೀ ಉದಿ ಆದ್ರ ನನ್ನ ಗಂಡನ ಮರಣ ಆಗತತಿ. ಹಿಂಗ ಮಾಂಡವ ಋಷಿ ಶ್ರಾಪ ಆಗ್ಯದ ನನಗ ಅಂದಾಗ ಅವ ಸೂರ್ಯದೇವಾಗ ಆನಿ ಇಟ್ಟಳತ್ತ. ಸೂರ್ಯದೇವ್ ಬರ್ಲಿಲ್ಲತ್ತ ಹೊರಗೆ. ಇವತ್ತು ಗಂಡು ಬೆಳೆಸಲಕ್ಕ ಬಂದಾರ, ನೀವು ಗಂಡು ಹಾಡವ್ರ, ಹೆಣ್ಣು ಬೆಳೆಸಲಕ್ಕ ನಾವು ಬಂದೀವ. ಏ ಅದ್ಯಾಕ ಅದಿತ್ತು, ನಾವು ಹೆಂಗಸರ ಮಾತು ಕೇಳಂಗಿಲ್ಲ ಅಂತ ಹೇಳಿ ಸೂರ್ಯದೇವನ ಒಂದು ಗಂಡ ಅದಾನಿಲ್ಲ, ಹೆಂಗಸರ ಮಾತು ನಾವ್ಯಾಕ ಕೇಳು, ನಮ್ಮ ಗಣಮಗ ಆನಿ ಇಡುತ್ತಕ್ಕ, ನಮ್ಮ ಗಣಮಗ ಆನಿ ಇಡುತ್ತಕ್ಕ ನಾ ಇಂಥ ಮುಂದೆ ವಿಚಾರ ಮಾಡ್ತಾನ ತಿಳ್ಕೊಂಡ ನೀವು ಹೆಣ್ಣು ಕಮ್ಮಿ ಐತೆ ತಿಳ್ಕೊಂಡು ಉದಿಯಾಗಿ ಬರ್ಬೇಕಾಗಿತ್ತು. ಆಕಿ ಮಾತಿಗೆ ಯಾಕೆ ಒಳಗೆ ಕೂತಿ? ಯಾರು? ಸೂರ್ಯದೇವ
ಬರ್ಬೇಕಲ್ಲ. ಆಕಿ ಆನೆ ಇಟ್ಟಳು ಸೂರ್ಯದೇವನ ತರಿಬ್ಯಾಳ ಮೈಂದ್ರಿಗೆ ಊರಾನ ಒಂದು ನಾಯಿ ಚೋ ಬಿಡ್ತಾನೆ ನೀವು ಬಸವಣ್ಣಾಗ. ಇವ್ ಆನೆ ಇಟ್ಟು ತರ್ತಾನ ನೋಡ್ರಿ ಇವನ. ಇವ್ ಆನೆ ಇರ್ತಾ ಇರ್ಬೋದು ಅಲ್ಲ, ಬಡಿಗೆ ತೊಗೊಂಡು ಬೇನ ಐತ್ರ ಬಿಡಂಗಿಲ್ಲ ಅದ. ಹಂಗ ಆಕಿಗೆ ನಿನಗ ಬಾಳ ಫರಕ್ ಐತಿ. ಯಾವಾರ ಹೆಂಗ ಜಮೀನ್ ಆಸ್ಮಾನ ಫರಕ್ ಐತಿ. ಕರೆ ಐತಿ. ಯಾಕಪ್ಪ ಅಂದ್ರ ಅವನು ಲೆಕ್ಕಲೇಯನ ಗಂಡ ಬಾಳ ದೊಡ್ಡವ. ಗಂಡ ಅಂದ್ರೆ ಹೆಚ್ಚಿನವ ಅಂತ ಹೇಳತ್ತ. ಗಂಡ ಹೆಚ್ಚಿನವ, ಗಂಡನ ಕಾಲ ಬೀಳ್ರಿ, ಗಂಡನ ಕಾಲ ತೊಳೆದ ನೀರು ಕುಡೀರಿ. ಇದನ್ನ ಹೇಳಾವ. ಗಂಡ ಹೆಚ್ಚಿನವ, ಗಂಡ ದೊಡ್ಡವ. ಇರ್ಲಿ ಗಂಡನ ಮಾತು ಕೇಳನು ಇಲ್ಲ ಅಂದಿಲ್ಲ. ಗಂಡ ಹೆಂಡತಿ ಗತ್ತಿರ್ಬೇಕು, ಸಂಸಾರದೊಳಗ ಜತ್ತಿರ್ಬೇಕು. ಆಕಿ ಮಾತ ಅವ ಕೇಳ್ತಿರ್ಬೇಕು, ಅವನ ಮಾತ ಆಕಿ ಕೇಳ್ತಿರ್ಬೇಕು. ಆಗಲ್ದ ಕೆಲಸ ಅವ್ರಿಬ್ರು ಮಾಡ್ತಿರ್ಬಾರ್ದು ಅಂತ ಸಂಸಾರ. ಆಕಿ ಕಾಲ ಅವರೇ ಬೀಳಿ, ಅವನ ಕಾಲ ಅಕ್ಕಿರೇ ಬೀಳಿ. ಹೆಂಗಾರೆ ನಡಿಲಿ, ಹೆಂಗಾರೆ ಆಗತ್ತದ ನಡಿತೈತಿ. ಅವ್ರದ್ದು ಎಕಡೆ ದಾಂಡಿಗೆ ಇರುವತ್ ಯಾಕ. ಗಂಡ ದೊಡ್ಡವ, ಗಂಡ ಚಲೋ ಅಂತ ನೀ ಹೇಳಿದಿ. ಹೇಳ್ಯಾನ ಕರೆ ಮದರಿ ಗಂಡನ ದಗದು ತಪ್ಪಿಯದ್ರಿ ಒಂದು ಜಾಗನ್ಯಾಗ. ಯಾವಲ್ಲಿ ಈಗ ಗಂಡ ಇದ್ರ ಇರ್ಬೇಕಂತವ. ಹಂಗ ಮಾಡ್ಕೊಂಡ ಹೆಣ್ತಿನ ಯಾವ್ರೇ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ, ಯಾಕೋ ಮಗನ ನಾನು ಹೆಣ್ತಿನ್ಯಾಗ ಕಣ್ಣು ಎತ್ತಿ ನೋಡ್ತಿತ್ತವ ಗಂಡ ಕೇಳ್ತಿರ್ಬೇಕ. ಅವ ಸಿಟ್ಟಿನ ಗಂಡ, ಕರ್ಯದ ಗಂಡ, ಸಂರಕ್ಷಣೆ ಮಾಡವ. ಇದು ಮದರಿ ಗಂಡ, ಇದು ಅಂತ ಗಂಡ ಅಲ್ರಿ. ಇದು ಎಂತ ಗಂಡ ಇದು ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗ ಕೊಟ್ಟು ಬರೋ ಗಂಡ ಐತಿದ ಮದರಿ ಗಂಡ. ಮಾಡ್ಕೊಂಡು ಹೇಳ್ತೀನಿ ಮೆಟ್ಟಿಗೆ ಹಚ್ಚು ಗಂಡ ನೀ ಅಲ್ಲ. ಹೇಳಿ ಕೇಳಿ ಪುರಾಣ ಲೇಖಿ ಕೊಟ್ಟದೀನಿ. ಹೆಂಗ ಕೌರವ್ರ ಪಾಂಡವ್ರ ಪಗಡಿ ಆಟ ಆಡ್ತಿದ್ರ. ಕೌರವ್ರ ಕೈಯಾಗ ಸೋಲಾತು ಪಾಂಡವರಿಗೆ. ಎಲ್ಲ ಸೋತ್ರ. ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ ಕೂತ ಧರ್ಮರಾಜ ಅದು ಯಾವ ದುರ್ಯೋಧನ ಕೈಯಾಗ. ಎಲ್ಲ ಸೋತಾಗ ದುರ್ಯೋಧನ ಮಾತು ಹೇಳ್ದ. ಏನತ್ತ? ಎಲ್ಲ ಸೋತನೆ ಅಂತೇಳಿ ತೆಳಗ ಚೆಂಡ ಹಾಕಿ ಕೂತದಿ ಧರ್ಮ. ಚಿಂತೆ ಮಾಡ್ಲಕ್ ಹೋಗ್ಬೇಡ. ಇನ್ನ ಒಂದು ಬೆಲೆ ಬಾಳು ಬದುಕೈತಿ ನಿನ್ನ ಮನ್ಯಾಗ. ಇನ್ನೊಂದು ವಸ್ತು ಐತಿ, ಅದನ್ನ ತಂದ ಪಗಡಿ ಆಟದೊಳಗ ಹಚ್ಚಿ ನೀ ಗೆದ್ದಿ ಅಂದ್ರ ಹಿಂದ ಏನು ಸೋತದಿ ಎಲ್ಲ ನಿನಗ ವಾಪಸ್ ಕೊಡ್ತಾನಂದ. ಯಾರ? ತಿರುಗಿ ಕೊಡ್ತಾನ ದುರ್ಯೋಧನ ಹೇಳಿದ. ಅದೇನೈತಿಯೋ ದುರ್ಯೋಧನ ಅಂದಿವ. ಎಲ್ಲ ಸೋತನ ಇನ್ನೇನು ಉಳ್ದೈತಿ ಅಂದಾಗ ಯಾವ್ದೈತಿ ಹೇಳ. ಅವಾಗ ಹೇಳ್ದವ ಏನತ್ತ? ನಿನ್ನ ಹೆಣ್ತಿದ ದ್ರೌಪದ ತಂದ ಹಚ್ಚಕಿನ ಪಗಡಿ ಆಟದಾಗ ಗೆದಿ ಆಕಿನ ಇಟ್ಟು ನೀ ಗೆದಿ. ಇವ್ ಹೇಳ್ತಾನ್ರಿ ಮದರಿ ಗಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಾನತ್. ಇವ್ ಸಂರಕ್ಷಣೆ ಮಾಡ್ತಾನತ್ ಹೇಳ್ತಾನು. ಅವ್ ಯಾವಂದ್ರೆ ಮಾತು ಕೇಳಿ ಕೊಡ್ಲಾಗ್ತೇನೆ. ನಾವು ಧರ್ಮರಾಜ, ಇವ್ ಪೋತರಾಜ. ಎದರಾಗ ಮಾಡಿದಿ ಜೋಪಾನ್ಯಕಿನ? ಮೆಟ್ಟಿಗೆ ಹಚ್ಚದಾಗದ ನಿನ್ನ ಕೈಯಾಗ ನೇಗಿಲ್ಲ. ನಿನ್ನ ಮಾತ್ರ ಮೆಟ್ಟಿಗೆ ಹಚ್ಚದ ಮಗಳದ ನೋಣ್ಣ. ಬಾಯ್ ತುಂಡಿ ಅಲ್ಲ ಪುರಾಣ ಲೇಖಿ. ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕಕ್ಕೆ ಯಮರಾಜ ಓದಿದ್ದ. ಯಾವ ಗಂಡ ದೇವ್ರು ಹೋಗಿದ್ರಿ ಅವ್ನು ಬಿಡಿಸ್ಕೊಂಡು ಬರ್ಲಕ್ಕ? ಏನ ಮದರಿ ಬಸಪ್ಪ ನೀ ಹೋಗಿದ್ದಿ? ಹೋಗೋದಾಗಿಲ್ಲ ನಿನಗೆ. ಯಮರಾಜ ಇದ್ದವ ಸತ್ಯವಾನನ ಪ್ರಾಣ ತಗೊಂಡ ಯಮಲೋಕಕ್ಕೆ ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡ್ಯಾಳ? ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರ್ಯಾಡಿ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೇಟಿಗೆ ಹಚ್ಚಿಬಿಟ್ಟ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ. ನಮ್ಮ ನೋಡು ಸತ್ತ ಗಂಡನ ಪ್ರಾಣ ತಂದ ಮೇಟಿಗೆ ಹಚ್ಚಿಬಿಟ್ಟಾರು ನಮ್ಮ ಹೆಣ್ಮಕ್ಳ ಹೆಣ್ತಿ. ಸತ್ತ ಹೆಣ್ತಿದ ಪ್ರಾಣ ತಂದ ನೀವು ಮೇಟಿಗೆ ಹಚ್ಚಿ ನಂಗೆ ಯಾವ ಪುರಾಣದೊಳಗೆ ನಿಮ್ಮದು ಯಾವ್ದ್ರ ಪುರಾಣ ಇತ್ತಂದ್ರೆ ಮುಂದಿನ ಸಂದಿಗೆ ಬಿಡುಗಡೆ ಮಾಡಿ ಕೊಡ್ರಿ ನೀವು. ಗಂಡ ನೀನು ತಟಕ ಹೇಳ್ಯಾನ್ರಲ್ಲೇ. ಈಗ ಒಂದು ಮಾತಂದ ನಾವು ಒಂದು ಬಿಟ್ಟು 10 ಲಗ್ನ ಆಗಲಾಕಿ ಇವಂಗ ಪರ್ಮಿಷನ್ ಐತತ್. ವಿಚಾರ ಮಾಡ್ರಿ. ದೈವ ಯಾನ ಇವ್ ಶಾನ್ಯಾರ್ದಿ ರಗಡ 10 ಲಗ್ನ ಆಗ್ತಾನಂದಿ ಬಸಪ್ಪಣ್ಣ. 10 ಲಗ್ನ ಆಗ ಬ್ಯಾಡ ಅಂದಿಲ್ಲ. 10 ಏನು ಹೆಂಗಸರನ್ನ ಆಗ್ಯದಿವ. ಅವ್ ಹಿಂದ ಸೂರ ತಾಳ ಪಿಟೆಲ ಬಾರಿಸ್ಲಕ್ ಬಂದಾವ್. ಏನು 10 ಕೂಡಿ ಲಗ್ನ ಮಾಡ್ಕೊಂಡದಿವ. ಒಂದಾದ್ರೂ ಹೆಣ್ಮಕ್ಳನ್ನ ಆಗ್ಬೇಕು, 10 ಆದ್ರೂ ಹೆಣ್ಮಕ್ಳನ್ನ ಆಗ್ಬೇಕು. ನಾನು ಬಿಟ್ಟು ಮಾಡಿ ಕೆಲಸ. ನಾ ಇದ್ದರ್ನ ನಿನ್ನ ವಂಶೋದ್ಧಾರಿಕೆ ನಿನ್ನ ಮನ್ಯಾಗ ಬೆಳಿಲಕ್ಕ ಚಾಲು ಆಗತೈತಿ. ನಾ ಇರ್ಲಿಕ್ಕಂದ್ರನ ತೊಗರಿಯಾಗ ಒಂದು ಕೀಳಿ ಹುಟ್ಟದ ಬಾಳ ಬಿರಿ ಐತಿ. ಕೆಲಸ ಇಲ್ಲ ಅವನ ತ್ಯಾಕ. ಮತ್ತೊಂದು ಮಾತು ಹೇಳೇನ್ರಿ, 10 ಮಂದಿನ ಆಗ್ತಾನತ್ತ. 10 ಮಂದಿನ ಒಂದ ಪೆಟ್ಟಿಗೆ ಆಳ್ತಾನತ್ತವ. ಅಟ್ಟ ಪವರ್ ಐತೈತಿ ಗಂಡ ಹಾಡವನ ತ್ಯಾಕ. 10 ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ ಕಬಲು ಕುಡುನು ಸುಮ್ಮ ಒಂದು ಮಾತತ್ತನ್ನ. 10 ಮಂದಿನ ಒಂದ ಪೆಟ್ಟಿಗೆ ನೀ ಆಳ್ತಿ. ಮತ್ತ ಅವ್ರ 10 ಮಂದಿ ಕೂಡಿ ಒಮ್ಮೆ ಡ್ಯೂಟಿಗೆ ಎದ್ರಂದ್ರ ಏನ ನಿತ್ತು ಹೊಯ್ಕೋಬೇಕತಿ. ಮದ್ರಿ ಕಡೆ ಮಾರಿ ಮಾಡಿ ಎಲ್ಲ ಒಮ್ಮೆ ಬಂದ್ರಂದ್ರ ಒಂದ ಪೆಟ್ಟಿಗೆ ನೀ ಅವ್ರನ್ನ ಆಳ್ತಿ. ಒಂದ ಪೆಟ್ಟಿಗೆ ಅವ್ರು ಎದ್ದು ನಿತ್ರ ನೀನು ಗುಂಪು ಹಾಕಿ ಸುದ್ದಿನ ಮುಗಿತಾಲಿಗೆ ಇವನು ಆಂಬುಲೆನ್ಸ್ ಒಯ್ಬೇಕಾಗ್ತತಿ. ತಗೊಂಡ ಬಾ.
ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಸ್ಯಾರ ಸಂದ ಒಳೆ ನಿಯಮದಿಂದ ಕೇಳೋ ನೀನು ಸಂದ ಮೊದಲ ಎದ್ದದೆತ್ತ ಕಾಳಕದೊಂದ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮಮ್ಮಾಯಿ ಮಹಾಶಕ್ತಿ ಇದ್ದಾಳ ಮುಂದಿನ ಸಂದ ಮಮ್ಮಾಯಿ ಮಹಾಶಕ್ತಿ ಇದ್ದಾಳ ಮುಂದಿನ ಸಂದ ಪರಶಕ್ತಿ ಪಾದ ಎಟ್ಟ ಕೂಡಲೇ ಪಾದವೇ ಪೃಥ್ವಿಯಾಗ್ಯದ ಆಪ ತೇಜ ವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಪರಮಾತ್ಮ ಆಗವೈದ ಕೊಟ್ಟದ ಎಲಿ ಭಾಗ್ಯದ ಪರಮಾತ್ಮ ಆಗವೈದ ಕೊಟ್ಟದ ಮಾತ ಗಟ್ಟ್ಯದ ಅಕ್ಕಿ ಅಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಸಾವಧಾನದಿಂದ ಕೇಳಿ ಹುಚ್ಚಗಾಟಿ ಗೌತಮಣ್ಣವರು ಮಾರನವರು ಇವರಾದ್ರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಆದ್ರೂ ತುಂಬಾ ಬಾರಿಗಿದ್ದೀನಿ. ಅದಕ್ಕೆ ಕವಿಗಳು ಹೇಳ್ತಾರೆ ಏನತ್ತ ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಹುಟ್ಟಿ ಬಂದಾರ ಅಂತ ಹೇಳ್ತೈತಿ. ಅಕ್ಕಿದಿಂದ ಹುಟ್ಟ್ಯಾರ. ಯಾವ ನಮ್ಮ ಸಾವಳಿಗೆ ಮೊಹಮ್ಮದ್ ಸಾಹೇಬ್ರು ಹೇಳ್ತಾರ. ಹಿರಿ ಸಾವಳಿಗೆ ಮೊಹಮ್ಮದ್ ಸಾಹೇಬ್ರ ಮಾ ಇದು ಅಲ್ಲದರಿ ಇನ್ನೊಂದು ಮಾತ್ರಪ್ಪ ಮತ್ತೇನ್ ಹೇಳ್ಯಾರ ಬಾಯಪ್ಪ ಆಯ್ಪ ಹಾ ಹೆಸರು ಹೇಳಪ್ಪ ಹೊಡಿದನಕ ಇರ್ಲಿ ದಾಂಡಿ ಇರ್ಲಿ ಏನು ಹೊಡೆದ ಕೂಡಲೇ ಹಾಂ ಅದೇ ರೀತಿಯಾಗಿ ಯಾವ ನಮ್ಮ ತಂದೆ ಸ್ವರೂಪಿ ಆದಂಥವ್ರು ಯಾರೋ ಗೊತ್ತಿಲ್ಲ ಕಾಕವರು ಹಾಂ ಅದು ನಿನ್ನ ತಪ್ಪಲ್ಲ ನಿನ್ನ ಒಳಗೊಬ್ಬ ಬಿದ್ದಾನ ಅವಂದು ತಪ್ಪೈತೆ ಅದು ಇರಲಿ 21 ರೂಪಾಯಿ ಕೊಟ್ಟಾರ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅಕ್ಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಸಾವಧಾನದಿಂದ ಕೇಳ ಹುಚ್ಚಗಾಟಿ ಬಸವ ಭುವನೇಶ್ವರಿಗೆ ಆಗ ಹೋಗಿ ಪಟ್ಟಿದನ ಭೇಟಿ ತಾಯಿ ತಯ್ಯಾರ ಮಾಡ್ಯಾಳು ಈ ಸೃಷ್ಟಿಯಾಗಿ ಈಶ್ವರೂಪ ಬಸವಾದ ದುರಜಾಟಿ ಜನನಿ ಜಡಿ ಒಳಗಿಂದ ಜಲಪೋಟಿ ಅದೇ ಜಲದಿಂದ ಜಲ ಮುನಿಗಿ ಓದ್ಭವ ಜಲಾಧೀಶ ಹಾಕಿ ಬಿಟ್ಟಾಳು ಕಟ್ಟ ಅವಂಗ 4 ಮಕ್ಕಳು ಇದ್ದಾರ ಹಾಲ ಹೆಪ್ಪ ರಕ್ತ ಬಿಗಿ ಮೂನಿ ಬೆಕ್ಕಾಟ ಆದಿಶಕ್ತಿ ಕಮ್ಮಿ ಅಂದ್ರ ಬಲ್ಲ ಅವ್ರ ಅಂತಾರ ಆಡು ಮುಟ್ಟ ಸರಸ್ವತಿ ಮೂಗಿಯಲ್ಲಿ ಹೋಗೈತತ್ರಿ
ಸರಸ್ವತಿ ಮೂಗು ಹೆಂಗಾಗ್ಯದಪ್ಪ ಅಂದ್ರೆ ಹೆಂಗ ಲಕ್ಷ್ಮಿ ತುರ್ಬ ಹೊಡೆದ ತಕ್ಷಣ ಹಾ. ಸರಸ್ವತಿ ಅಡ್ಡ ಹೋದಳು. ಸರಸ್ವತಿ ಹೋಗಿ ಬಿಡಿಸಲಾಕ ಬಿಡಿಸ್ಲಾಕ ಹೋದಳ. ಹೋಗೋ ಟೈಮ್ ಅದೊಳಗ ಹಾ ಸರಸ್ವತಿ ಮೂಗು ಹೋಯ್ತು. ಯಾವ್ದ್ರಿ? ಯಾವುದು? ಮೋತಿ ಮೇಗಿನ ಮೂಗು ಹೋಗಿಲ್ಲ, ಮೂತಿ ಮೇಗಿನ ಮೂಗು ಹೋಗಿಲ್ಲ, ಎದಿ ಮೂಗು ಹೋಗ್ಯಾವಕಿವು. ಹಾ ಎದಿ ಮೂಗು ಹೋಗೈತಿ. ಅದರ ಸಂಬಂಧ ಅಡ್ಡ ವೀಣ ಹಿಡ್ಕೊಂಡಾಳಕಿ. ಅಡ್ಡ ವೀಣ ಐತಿ. ವೀಣ ಎದಕ್ಕೆ ಹಿಡ್ದಾಳು? ಹಾ ಎದಿ ಮೂಗಿಗೆ ಮರಿ ಇಟ್ಟಾಳತ್ತನ. ಖರೆ ಐತಿ. ಅವಾಗ ಹೇಳ್ತಾಳೆ, ಏನತ್ತ? ಸರ್ ಲಕ್ಷ್ಮಿ ತುರ್ಬ ಹೋಗಿತ್ತು, ಚಾಜ್ ಕೊಟ್ರಿ. ಹಾ ನಾನು ಎದಿ ಮೂಗು ಹೋಗ್ಯಾವ, ಈ ಜಗದಾಗ ಏನ್ರ ಚಾಜಕ್ ಬರ್ಬೇಕದಂದಳಕಿ. ನಮಗೂ ಬರ್ಬೇಕ, ನನಗೂ ಚಾಜಕ್ ಬರ್ಬೇಕಂದಾಗ ಅಲ್ಲಿ ಹೋಗ ಸೂರ್ಯಕಾಂತನವರು ಸಾಲೆಗವ ಮುಕ್ಕಾಮಿ ಬ್ರಹ್ಮಪುರ ಇವರಾದ್ರು 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅದು ತುಂಬ ಆಭಾರಿಗಿದ್ದೀನಿ. ಅದೇ ರೀತಿಯಾಗಿ ದೇವೇಂದ್ರನವರು ನಿಂಬಾಳಿ 21 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆದರೂ ತುಂಬ ಆಭಾರಿಗಿದ್ದೀನಿ. ಅದೇ ರೀತಿ ಕೊಡ್ರಿ ಚಾಜಕ್ ಬರ್ಬೇಕು ನನಗೂ ಬಿ ಅಂದಾಗ ಅವಾಗ ಎಲ್ಲ ದೇವತೆಯರು ಕೂಡಿ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರೋ? ನೋಡುವ, ಎದಿ ಮೂಗ್ ಹೋಗ್ಯಾವ ನೀನು. ಎದಿ ಮೂಗ್ ಹೋಗ್ಯಾವ. ಅದ ಎದಿ ಮೂಗಿನಿಂದ 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿದ ತಕ್ಷಣ ಕೂಸ ಎದಿ ಹಾಲು ಕುಡ್ದ ಜೋಪಾನ ಜತನ ಆಗ್ಬೇಕಂತ ತಿಳ್ಕೊಂಡೆ ಕೂನ ಇಟ್ರವ್ರ. ಕೋನ ಇಟ್ಟಾರ. ಹೆಂಗ ಹೆಂಗ ನೋಡ್ರಿ, ನೀವು ಮನುಷ್ಯ ಎಟ್ಟ ಬೆಳಗಿದ್ರು ಎಲ್ಲಾ ಕಡೆ ಎದಿ ಮೂಗು ಸ್ವಲ್ಪ ಕಪ್ ಇರ್ಲಾಕ ಬೇಕ. ಯಾಕ? ತಲವಾರ ಹಾಸಿದ ಬಣ್ಣ ಕಪ್ಪು ಬಣ್ಣ ಗಟ್ಟಿತ್ತದಲ್ಲಿ. ಅದ ಮೂಗಿನಿಂದ 84 ಲಕ್ಷ ಜೀವರಾಶಿ ಹೊಟ್ಟೆ ತುಂಬಿಕೊಲತೈತಿ. ಜಗತ್ತಿನೊಳಗ ಎದಿ ಮೂಗ ಕಪ್ಪು ಬಣ್ಣದಾಗಿ ಚಾಜಕ್ ಬಂದೈತಿ. ಲಿಂಗದ ಆಕಾರ ಐತಿ ಅದಕ್ಕ. ಅದಕ್ಕ ಎಂತ ಸಂಘ ಎಂಬು ಶರಣ ಸಹಿತ ಲಿಂಗ ಐತ ಪೂಜಾ ಮಾಡ್ತಿದ್ದ. ಬಸವಣ್ಣಪ್ಪ ಬರೀ ನನಗ ಒಂದ ಲಿಂಗ ಕಟ್ಟ್ಯಾನ, ಈಕಿಗೆ 2 ಲಿಂಗ ಕೊಟ್ಟಾನತ್ತಿದ್ದವ. ಲಿಂಗದ ಆಕಾರ ಐತಿ, ಅದರಿಂದನ ಜಗ ಹೊಟ್ಟಿ ತುಂಬ್ಕೋತೈತಿ. ಇವ ಚಾಚಕ್ ಬಂದೈತಿ. ಅದೇ ರೀತಿಯಾಗಿ ಸಿದ್ದು ನಾಟಿಕರವರು 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅದ್ರ ತುಂಬಾ ಆಭಾರಿಯಾಗಿದ್ದೀನಿ. ಮೋದಿನ ಕಕ್ಕ ಅವರು ತಡಮೂಳು ಇವರಾದರೂ 25 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೀನಿ. ಅದೇ ರೀತಿಯಾಗಿ ಅವನ ನಮ್ಮ ಮೈಂದ್ರಿಗಿ ಗ್ರಾಮದ ಶಿವಚಲೇಶ್ವರ ಪಂಚ ಕಮಿಟಿ ಹಿರಿಯರಾದಂಥವ್ರು ಈ ನಮ್ಮ ಕಲೆಯನ್ನು ಕಂಡು ಆಶೀರ್ವಾದ ರೂಪವಾಗಿ 3 ಮಂದಿಗೆ ಒಂದೊಂದು ಪುಷ್ಪದ ಮಾಲೆ, ತಾಯಿ ಮಗಳಿಗೆ ತಂದೆಗೆ ಕೂಡಿ ಒಂದೊಂದು ಪೇಟ, ಮತ್ತು ಮೇಲಾಗಿ 501 ರೂಪಾಯಿ ಕೊಟ್ಟಾರೆ. ಮ್ಯಾಲ ಚುನುಮೂರಿನೂ ಹಾರ್ಸ್ಯಾರ. ಅವು ಎಟ್ಟದದಾವ ಅದೇ ನನಗೆ ಗೊತ್ತಿಲ್ಲ ರೀ. ಅವರಿಗೆ ಮತ್ತು ಇಲ್ಲಿ ನಾನು ಕೂಡಿರುವಂಥ ದೈವದವರಿಗೆ ನನ್ನ ತಾಯಿ ಆದಿಲಕ್ಷ್ಮಿ ಅವ್ರ ಮನೆ ಒಳಗಾಗಲಿ ಊರಾಗಲಿ ಅಷ್ಟ ಐಶ್ವರ್ಯ ಕೊಟ್ಟ, ಆರೋಗ್ಯ ಭಾಗ್ಯ ಕೊಟ್ಟ, ಕಾಪಾಡಲೆ ತಿಳ್ಕೊಂಡ ಹಿಂಗೆ ನಮ್ಮಂಥ ಕಲಾವಂತರ ಬಂದರೆ ಕೊಟ್ಟ ಅಷ್ಟ ಐಶ್ವರ್ಯ ಕೊಟ್ಟಗೆಸಿಂದ ಹಿಂಗೆ ಪ್ರೋತ್ಸಾಹ ಮಾಡುವಂಥ ಆರೋಗ್ಯ ಭಾಗ್ಯ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲೆ ತಿಳ್ಕೊಂಡ ಪೇಟ ಆಗಲಿ ಶಾಲ್ ಆಗಲಿ ಮತ್ತು ಮೇಲಾಗಿ ನಮ್ಮ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ನಿಮ್ಮ ಅನ್ನಿಸ್ತಕ್ಕದ್ದು. ಅದೇ ರೀತಿಯಾಗಿ ಮಲೇಶಣ್ಣ ಕೋಳಿ ಸಾಕಿ ನನ್ನ ಮೈಂದ್ರಿ ಗ್ರಾಮದವರು ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆದರೂ ತುಂಬ ಆಭಾರಿಯಾಗಿದ್ದೇನೆ. ಈಗ ಎಲ್ಲಿಗೆ ಬಂದದ್ರಿ ಸುದ್ದಿ? ಸರಸ್ವತಿದ ಮುಗೀತು. ಇನ್ನು ಎಲ್ಲಿಗೆ ಬಂದದ್ರಿಪ್ಪ? ಎಲ್ಲ ನನ್ನಿಂದ ಆಗೈತಿ, ನಾನ ಮಾಡಿನೇ ಹೇಳತ್ತೇನ್ರಿ. ಗೊಂಬಿ ತಯಾರು